60 ವರ್ಷ ಆಡಳಿತ ನಡೆಸಿದ್ರು ಕೂಡ ಮಹಿಳಾ ಮೀಸಲಾತಿಯನ್ನ ಕಲ್ಪಿಸಲಾಗದ ಕಾಂಗ್ರೆಸ್ ಈಗ ಮೋದಿಜಿಯವರೆಗೂ ಕೂಡ ಅದನ್ನ ತರಕ್ ಬಿಡ್ತಾ ಇಲ್ಲ. ಇದು ತುಂಬಾ ನೋವಿನ ಸಂಗತಿ. ಯಾಕೆಂತಂದ್ರೆ ನಾರಿ ಶಕ್ತಿ ವಂದನೆ ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ವಿಶೇಷವಾಗಿ ಇದನ್ನ ಸೋಲಿಸಿ ನಾವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಸ್ಪಷ್ಟ ಮಾಡ್ಕೊಂಡ್ಬಿಟ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಬೆಂಬಲಿಸ್ತೀವಿ ಅಂತ ಅನ್ಕೊಂಡು ಕಾಂಗ್ರೆಸ್ನವರು ಹೇಳಿ ಆದ್ರೂ ಕೂಡ ಇವಾಗ ವಿರೋಧನೆ ಮಾಡಿದ್ದಾರೆ. ಹಿಂದೆ ವಾಜಪೇಯಿ ಸರ್ಕಾರ ಇದ್ದಾಗಲೂ ಕೂಡ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲೂ ಕೂಡ ಈ ಮಸೂದೆಯನ್ನು ಮಾಡಲಾಗಿತ್ತು. ಸಂಪೂರ್ಣ ಬೆಂಬಲ ನೀಡಿ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರವಾಗಿತ್ತು. ಆದ್ರೆ ಲೋಕಸಭೆಯಲ್ಲಿ ಮಸೂದೆಯನ್ನು ಮಾಡಿಸದೆ ಆಗ್ಲೂ ಕೂಡ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ಅನ್ಯಾಯವನ್ನು ಮಾಡಿದ್ರು. ಈ ರೀತಿ ಮಹಿಳೆಯರಿಗೆ ಮೀಸಲಾತಿನಲ್ಲಿ ಅನ್ಯಾಯ ಮಾಡದನ್ನೇ ಬಂದಿದ್ದಾರೆ ಅನೇಕ ಸಾರಿ. ಈ ಬಾರಿ ಇನ್ನೊಂದಿಟ್ರು, ಮುಸಲ್ಮಾನರಿಗೆ ನೀವು ಮೀಸಲಾತಿ ಇಟ್ಟಿಲ್ಲ, ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇವರು ಓದಿಲ್ವೋ, ಮುಸಲ್ಮಾನರ ಸಂತೃಪ್ತಿ ಪಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಾ ಹೋಗ್ತಾರೋ ಪಾರ್ಲಿಮೆಂಟ್ ಅಲ್ಲಿ ಹೊರಗಡೆ. ಧರ್ಮಾಧಾರಿತವಾದ ಮೀಸಲಾತಿ ನಮ್ಮ ದೇಶದಲ್ಲಿ ಮಾಡಕ್ ಬರೋದೇ ಇಲ್ಲ, ಸಂವಿಧಾನ ಬಾಹಿರ. ಆದರೂ ಕೂಡ ಮುಸಲ್ಮಾನರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿಲ್ಲ, ಈ ತರ ಹೇಳ್ಕೊಂಡು ಅದನ್ನು ಕೂಡ ಅನ್ಯಾಯ ಮಾಡ್ಕೊಂಡು ಬಂದ್ರು. ಕಾಂಗ್ರೆಸ್ನ ನಾಯಕರು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಲ್ಲಿ ಹೋಗಿ ನಿಂತ್ಕೋಬಹುದು, ಎಲ್ಲಿ ಬೇಕಾದ್ರೆ ನಿಂತ್ಕೋಬಹುದು. ಸಾಮಾನ್ಯ ಮಹಿಳೆಯರು ಎಲ್ಲಿ ನಿಲ್ಬೇಕು? ಬರೀ ಮಹಿಳೆಯರ ಮೀಸಲಾತಿ ಪರವಾಗಿ ನಾವಿದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದೀವಿ ಅಂತಂದವರು ಯಾಕೆ ಈ ಬಾರಿ ಬೆಂಬಲ ಕೊಡ್ಲಿಲ್ಲ? ಹೇಳ್ತಾ ಬಿಲ್ ಒಂದನ್ನೇ ಪೆಂಡಿಂಗ್ ಮತದಾನಕ್ಕೆ ಹಾಕಿದ್ದು, ಡಿಲಿಮಿಟೇಷನ್ ಇದಕ್ಕೆ ಸೇರ್ಸೇ ಇಲ್ಲ. ಹೊಡ್ಕೋತಾ ಇರೋದು ಎಲ್ಲ ಕಡೆನೂ ಡಿಲಿಮಿಟೇಷನ್ ಸೇರಿಸ್ಬಿಟ್ರು, ಅದಕ್ಕೆ ಮಹಿಳಾ ಮೀಸಲಾತಿ 2 ಮೆಸೇಜ್ ಬೀಳಿಸ್ತೀವಿ ಅಂತ. ಜನ ಅಷ್ಟು ಸುಲಭವಾಗಿ ಮೂರ್ಖರಾಗಕ್ಕೆ ಸಾಧ್ಯ ಇಲ್ಲ. ನೀವು ಮೂರ್ಖರು ಮಾಡೋಂಥ ಪ್ರಯತ್ನ ಮಾಡಿದ್ರೆ ನೀವೇ ಮೂರ್ಖರಾಗ್ತಿರನ್ನ, ಜನ ಮೂರ್ಖರಾಗಲ್ಲ. ವೋಟಿಂಗ್ ಮಾಡಿದ್ದು ಮಹಿಳಾ ಮೀಸಲಾತಿ ಮಾತ್ರ, ಇದನ್ನು ದಯವಿಟ್ಟು ಗಮನಿಸಬೇಕು. ಹೀಗೆ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಬರೋ ದೃಷ್ಟಿ ಕಲ್ಪನೆ ಮಾಡೋ ದಿಕ್ಕಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಇದನ್ನ ಈ ದೇಶದ ಜನ ಗಮನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಳ್ತಾರೆ ಮುಸಲ್ಮಾನರಿಗೆ ಅನ್ಯಾಯ ನೀವು ಮಾಡ್ತಾ ಇದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನ್ ಪರಿಸ್ಥಿತಿ ಬಂದಿದೆಯೋ ಕರ್ನಾಟಕದಲ್ಲೂ ಆ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ದಾವಣಗೆರೆಯಲ್ಲಿ ಹೇಳಿದ್ರು. ಇಡೀ ದೇಶದಲ್ಲಿ ಮುಸಲ್ಮಾನರನ್ನ ವೋಟ್ ಬಿಟ್ಟೇ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಅನೇಕ ರಾಜ್ಯಗಳಲ್ಲಿ, ಕೇಂದ್ರದಲ್ಲಿ ಎಲ್ಲೆಲ್ಲ ಅವ್ರಿಗೂ ಸಂತೋಷವಾಗಿ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರಗಳು ಒಳ್ಳೆ ಕೆಲಸ ಮಾಡಿದೆ. ಕೆಲವರು ಮುಸಲ್ಮಾನರು ಬಿಜೆಪಿ ವೋಟ್ ಕೊಟ್ಟಿದ್ದಾರೆ, ನಾನು ಇಲ್ಲ ಅನ್ನಲ್ಲ. ಆದ್ರೆ ಮುಸಲ್ಮಾನರನ್ನೇ ನಂಬ್ಕೊಂಡಿರಂತ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶ ಆಗ್ತಾ ಇದೆ. ಈ ಮಹಿಳೆಯರನ್ನು ವಿರೋಧ ಕಟ್ಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬರುವಂತ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ. ಮತ್ತೆ ದಕ್ಷಿಣ ಭಾರತದಲ್ಲಿ ನಮಗೆ ಲೋಕಸಭೆಯಲ್ಲಿ ಅನ್ಯಾಯ ಆಗಿರ್ತದೆ, ಸೀಟ್ ಕಡಿಮೆ ಆಗಿರ್ತದೆ. ಇಡೀ ದೇಶದಲ್ಲಿ ಅವರು ಜನಸಂಖ್ಯೆ ಆಧಾರ ಮೇಲೆ ತಗೊಂಡಿಲ್ಲ. ಈಗ ಎಷ್ಟು ವೋಟ್ ಸೀಟ್ಗಳಿದಾವೆ ಅದಕ್ಕೆ 50% ಜಾಸ್ತಿ ಮಾಡಿದ್ದಾರೆ ಇಡೀ ದೇಶದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ 28 ಇತ್ತು, ಅರ್ಧ 14 ಜಾಸ್ತಿ ಮಾಡಿದ್ರೆ 42 ಆಗುತ್ತೆ.
ಅನೇಕರು ಕಾಂಗ್ರೆಸ್, ಉದಾಹರಣೆಗೆ ನಾನು ದಿನೇಶ್ ಗುಂಡೂರಾವ್ ಅವ್ರ ಭಾಷಣ ಕೂಡ ಪೇಪರ್ ನೋಡಿದೆ, ಟಿವಿನೂ ನೋಡಿದೆ. 50% ಜಾಸ್ತಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಇಲ್ಲಿ ಹೇಳ್ತಾರೆ ದಕ್ಷಿಣ ಭಾರತದ ಅನ್ಯಾಯ ಆಗತ್ತೆ. ಈ ರೀತಿ ದೇಶದಲ್ಲಿ ಒಂದು ರೀತಿಯ ಮಹಿಳೆಯರಿಗೂ ಅನ್ಯಾಯ, ಅಭಿವೃದ್ಧಿಗೂ ಅನ್ಯಾಯ, ಈ ರೀತಿ ಅನ್ಯಾಯ ಮಾಡ್ಕೊಳ್ತಾ ಇರೋಂಥ ಕಾಂಗ್ರೆಸ್ಸನ್ನು ದೇಶದ ಜನ ಕ್ಷಮಿಸಲ್ಲ. ನಾನು ಅದಕ್ಕೋಸ್ಕರ ಅವರಿಗೆ ಭಗವಂತ ಯಾವತ್ತು ಬುದ್ಧಿ ಕೊಡ್ತಾರೋ ಗೊತ್ತಿಲ್ಲ. ನಾನು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳು ಪ್ರಾರ್ಥನೆ ಮಾಡ್ತೀನಿ, ಮುಂದಿನ ಬಾರಿ ಮತ್ತೆ ನೀವು ಮಂಡನೆ ಮಾಡಿ, ಅನೇಕ ಕಾಂಗ್ರೆಸ್ಸಿಗೆ ಅನೇಕ ವಿರೋಧ ಪಕ್ಷದ ಬುದ್ಧಿ ಬಂದು ಆ ಮಹಿಳಾ ಮೀಸಲಾತಿ ಪರವಾಗಿ ವೋಟ್ ಕೊಡಬಹುದು. ಯಾವ ರೀತಿ ಈಗ ನೀವು ಬರೀ ಮಹಿಳಾ ಮೀಸಲಾತಿನ ವೋಟಿಂಗ್ ಹಾಕಿದ್ರು, ಅದೇ ರೀತಿ ನೀವು ವೋಟಿಂಗ್ ಹಾಕಿ ಅದೇ ರೀತಿ ಮಹಿಳೆಯರಿಗೆ ಬಿಲ್ ಪಾಸ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯವರನ್ನು ಕೂಡ ಈ ಸರಿ ನಾನು ಪ್ರಾರ್ಥನೆ ಮಾಡ್ತೇನೆ. ಜಿಲ್ಲೆಯ ಒಬ್ಬ ಸಜ್ಜನ ರಾಜಕಾರಣಿ, ಶ್ರೀಯುತ ಮಾಜಿ ಮಂತ್ರಿಗಳು, ತೀರ್ಥಹಳ್ಳಿಯ ಹಿಂದಿನ ಶಾಸಕ ಕಿಮ್ಮನೆ ರತ್ನಾಕರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಾನು ನೋಡಿದೆ. ಅವರು ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಸವಾಲು ಹಾಕಿ, ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಕ್ ನಾನು ತಯಾರಿದ್ದೀನಿ ಅನ್ನಂತ ಪದ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಚರ್ಚೆ ಮಾಡಕ್ ಹೋಗಲ್ಲ. ಆದ್ರೆ ಮಾತುಕತೆ ಅವ್ರ ಜೊತೆ ಕೂತ್ರೆ ಎಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡಕ್ ಅವ್ರ ಜೊತೆ ನಾನು ತಯಾರಿದ್ದೀನಿ. ಮಹಿಳಾ ಮೀಸಲಾತಿ ಹಿಡಿದು ಡಿಲಿಮಿಟೇಷನ್ ಹಿಡಿದು. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಮಹಿಳಾ ಮೀಸಲಾತಿನ ವಿರೋಧ ಮಾಡಿ ಹೊರಗೆ ಬಂದಿರೋರು. ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ, ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಸೇರಿಸಿದ್ದಕ್ಕೋಸ್ಕರ ನಾವು ವಿರೋಧ ಮಾಡಿದ್ವಿ. ಇಷ್ಟು ಸುಳ್ಳು ಹೇಳದ ಕಿಮ್ಮನೆ ರತ್ನಾಕರ್ ಇದು ನೋಡ್ಬೇಕಿತ್ತಲ್ವಾ? ಇದು ಒಂದು. ಇನ್ನು ತುಂಬಾ ನನಗೆ ನೋವಾಗ್ತಾ ಇರೋದು, ಹದ್ದು ಮೀರಿ ಮಾತಾಡಿದರು ನರೇಂದ್ರ ಮೋದಿ ಅವ್ರ ಬಗ್ಗೆ, RSS ಬಗ್ಗೆ. ನಾನು ಖರ್ಗೆ ಅವ್ರನ್ನೂ ಕೂಡ ನಾನು ಬಹಳ ವರ್ಷದಿಂದ ಗೌರವ ಕೊಡ್ಕೊಂಡು ಬಂದಿದ್ದೀನಿ. ಆದ್ರೆ ಮೋದಿ ಅವ್ರನ್ನ ಇಡೀ ವಿಶ್ವದಲ್ಲಿ ನಾಯಕತ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ, ನಿಮ್ಮ ಸಮೀಕ್ಷೆಗಳ ಮುಖಾಂತರನೇ ಮೊದಲನೇ ಸ್ಥಾನದಲ್ಲಿ ಇರೋ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋರು. ಅಂಥ ಮೋದಿ ಅವ್ರನ್ನ ಭಯೋತ್ಪಾದಕರು ಅಂತ ಕರೆದ್ರು ಮಾನ್ಯ ಖರ್ಗೆ ಅವರು. ದೊಡ್ಡ ಮನುಷ್ಯರು, ನಾನು ಹಂಗೆ ಕರೆದಿಲ್ಲ, ಆ ಭಾವನೆ ಅಲ್ಲ, ಕನಿಷ್ಠ ಅದಾರು ಹೇಳಿದ್ರು. ಕಿಮ್ಮನೆಯವರು ಭಯೋತ್ಪಾದಕ ಮೋದಿ ಹೌದು ಅಂತ ಏನು ಖರ್ಗೆ ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ಮೋದಿನೇ ಒಪ್ಕೊಂಡ್ಬಿಟ್ರು ಮಾಡಿದ್ ನಾನು ತಪ್ಪು, ಆ ರೀತಿ ನಾನು ಹೇಳಿಲ್ಲ ಅಂತ ಖರ್ಗೆ ಅವರು. ಆದ್ರೆ ಇವ್ರಿಗೆ ಏನಾಗಿದೆ ಕಿಮ್ಮನೆ ರತ್ನಾಕರ್ ಅವರಿಗೆ? ಖರ್ಗೆರೇ ತಪ್ಪು ಮಾಡಿದ್ದು ಆ ರೀತಿ ಆ ಭಾವನೆ ನಾನು ಹೇಳಿಲ್ಲ ಅಂದ್ಮೇಲೆ ಅವ್ರು ಮೀರಿದ್ರಾಗಾರ ಇವರು? ಚಿಕ್ಕವರು ಮೋದಿಯವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಜಕ್ಕೂ ಕೂಡ ಅದಕ್ಕೂ ತೂಕ ಇರ್ಬೇಕು. ನಾನು ನಿಜಕ್ಕೂ ಖರ್ಗೆ ಅವ್ರ ಬಗ್ಗೆ ಇವತ್ತಿಗೂ ಗೌರವ ಕೊಡ್ತೇನೆ. ಯಾಕೆ? ಮತ್ತೆ ಅವ್ರು ತಿದ್ಕೊಂಡ್ರು. RSS ಬಗ್ಗೆನೂ ಅವ್ರು ಮಾತಾಡಿದ್ರು, ವಿಷಸರ್ಪ ಅದನ್ನು ಕೊಲ್ಲಬೇಕು. ಆದ್ಮೇಲೆ ಏನ್ ಹೇಳಿದ್ರು ಮತ್ತೆ ಮಾರದಿನ ಪತ್ರಿಕೆಗಳಲ್ಲಿ? ನಾನು ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ, ಭಾವನೆ ಬಗ್ಗೆ. ಇದನ್ನು ಕೂಡ ಕಿಮ್ಮನೆ ರತ್ನಾಕರ್ ಓದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. RSS ಬಗ್ಗೆ ಯಾರ್ಯಾರು ಇವತ್ತು ಇಡೀ ದೇಶದಲ್ಲಿ ಆಗಿಂದ ಇವಾಗಿತ್ತಂತೂ ಟೀಕೆ ಮಾಡ್ಕೊಂಡ್ ಬಂದಿದ್ದಾರೆ, ಯಾರು ಉದ್ಧಾರ ಆಗಿಲ್ಲ. RSS ಇಡೀ ದೇಶದಲ್ಲಿ ರಾಷ್ಟ್ರಭಕ್ತಿಯ ನಿರ್ಮಾಣ ಮಾಡ್ತಿರಂತ ದೊಡ್ಡ ಸಂಘಟನೆ. ಪ್ರತಿ ಹಳ್ಳಿನಲ್ಲೂ ಕೂಡ ಸ್ವಯಂ ಸೇವಕರು, ಲಕ್ಷ ಸ್ವಯಂ ಸೇವಕರು ಇವತ್ತು ದೇಶದ ಹಳ್ಳಿಗಳಲ್ಲಿದ್ದಾರೆ. ದೇಶವನ್ನು ಉಳಿಸ್ತೀವಿ, ಧರ್ಮವನ್ನು ಉಳಿಸ್ತೀವಿ ಅಂತ RSS ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅಂತ ರಾಷ್ಟ್ರಭಕ್ತ ಸಂಘಟನೆ ಬಗ್ಗೆ ಕಿಮ್ಮನೆ ರತ್ನಾಕರ್ ಅಂತವ್ರು ಮಾತಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಿ ಅವ್ರಿಗೆ?
ಯಾವ ರೀತಿ ಖರ್ಗೆ ಅವರು ನಾನು ಹಂಗೆ ಹೇಳಿಲ್ಲ ಅನ್ನಂತ ಮಾತು ಹೇಳಿದಾರೋ, ಇಷ್ಟು ದೊಡ್ಡ ಉದಾರತೆನಾದ್ರು ಕೂಡ ಕಿಮ್ಮನೆ ರತ್ನಾಕರ್ ಅವರು ತಗೋಬೇಕು ಅಂತ ನನ್ನ ಆಸೆ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ಇವ್ರು ಏನೇ ಮಾತಾಡಿದ್ರು ಕೂಡ ಆಕಾಶದಲ್ಲಿಂದ ಸೂರ್ಯನ ಮೇಲೆ ಉಗಿದಂಗೆ ಇವರಷ್ಟೇ. ಯಾರು RSS ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿ ಬಗ್ಗೆ ಮಾತಾಡ್ತಾರೆ, ಆ ಉಗುಳು ಇವ್ರ ಮೈ ಮೇಲೆ ಬೀಳುತ್ತೆ ಉಗಿದವ್ರಿಗೆ. ಹಾಗಾಗಿ ಪ್ರಪಂಚದ ಜನಾನುರಾಗಿ ನಂಬರ್ 1 ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ತೀರ್ಮಾನ ಮಾಡಿದ ಬಗ್ಗೆ, ಮೋದಿ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡ್ಲಿ. RSS ಬಗ್ಗೆ ವಿಶ್ವದ ಅತಿ ದೊಡ್ಡ ಸಂಘಟನೆ ಯಾವುದು ಅಂದ್ರೆ RSS ಇವತ್ತು. ಅಂತ ಸಂಘಟನೆ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಾರೆ ಅಂತಂದ್ರೆ, ನಾನು ಹೇಳ್ದಲ್ಲ, ಸೂರ್ಯನ್ ಮುಗಿದಷ್ಟು RSS ಬಗ್ಗೆ ಮತ್ತು ಮೋದಿ ಬಗ್ಗೆ ಮಾಡಿದ್ರೆ ಆಗತ್ತೆ. ಅದಕ್ಕೋಸ್ಕರ ಕಿಮ್ಮನೆ ರತ್ನಾಕರ್ಗೂ ನಾನು ಪ್ರಾರ್ಥನೆ ಮಾಡಿದ್ದೇನೆ, ದಯವಿಟ್ಟು ನೀವು ಅಷ್ಟು ನಾಲ್ಗೆಯನ್ನು ಉದ್ದ ಚಾಚಬೇಡಿ, ಇದು ನನ್ನ ಪ್ರಾರ್ಥನೆ.